ಕಥೆನೂ ನೀವಿಬ್ರು ಶೇರ್ ಮಾಡಿದ್ರೆ ಅದ್ರ ಜೊತೆಗೆ ಮ್ಯೂಸಿಕ್ನು ಕೂಡ ಇಬ್ಬಿಬ್ಬರ ಒಂದು ಡೈರೆಕ್ಟರ್ನ ಇಟ್ಟಿರುವಂತದ್ದು ಹೆಂಗೆ ಅಂತ. ಅಂದರೆ ಶಶಾಂಕ್ ಶೇಷಗಿರಿ ಮತ್ತು ಅತಿಶಯ್ ಜೈನ್. ಅತಿಶಯ್ 4 ಸಾಂಗ್ ಮಾಡಿದ್ದಾರೆ, ಶಶಾಂಕ್ ಸರ್ 3 ಸಾಂಗ್ ಮಾಡಿದ್ದಾರೆ. ಸೊ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಲೆವೆಲ್ ಹೋಗುವಾಗ 4 ಸಾಂಗ್ ನಾವು ಇಟ್ಕೊಂಡಿದ್ವಿ. 1 ಸಾಂಗ್ ಬಫರ್ ಇಟ್ಟಿದ್ವಿ, ಅಂದರೆ ಇದೇ ರತುನಿ ಸಾಂಗು. ನೋಡೋಣ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗಬೇಕು ಸಾಂಗ್ ಇದು, ಮಾಡೋಣ ಅಂತ ಒಂದು ಲೆಕ್ಕಾಚಾರಕ್ಕೆ ಮಾಡಿದ್ವಿ. ಬಟ್ ಓವರಾಲ್ ಸಿನಿಮಾ ಬಂದಾಗ ಆ ಸಾಂಗ್ ನಮ್ಗೆ ಅವಶ್ಯಕತೆ ಇತ್ತು. ಸೊ ಹಂಗಾಗಿ ಆ ಸಾಂಗ್ನ ನಾವು ಶಶಾಂಕ್ಗೆ ಹೇಳಿದ್ವಿ, ಯಾಕಂದರೆ ಅವ್ರ ಸ್ಟೈಲ್ ನಮ್ಗೆ ಗೊತ್ತಿತ್ತು. ಹಂಗಾಗಿ ಸೊ ಇವರು ಮೆಲೋಡಿ ಕಿಂಗ್ ಅತಿಶಯ್. ಲವ್ ಅಪ್ರೋಚಿಂಗು, ಪ್ಯಾಥೋ ವರ್ಷನ್ಸ್ ಅವೆಲ್ಲ ತುಂಬ ಅಲ್ಟಿಮೇಟ್ ಸಖತ್. ಅವ್ರು ಯಾಕಂದ್ರೆ ಸ್ಟ್ರೆಂತ್ ಗೊತ್ತು. ನಂದು ಅತಿಶಯ್ ಕಾಂಬಿನೇಷನ್ ಒಂದು 20 ಸಾಂಗ್ ಆಗಿದೆ. ಸೊ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ. ಸೊ ಹಂಗೆ ಶಶಾಂಕ್ ಡಿಫ್ರೆಂಟ್ ಮಾಸ್, ಮೆಲೋಡಿ ಅಂಡ್ ಮಾಸ್, ಅಂದ್ರೆ ಎವ್ರಿಥಿಂಗ್ ಆ ಥರ. ಸೊ ಒಂದಷ್ಟು ಸಾಂಗ್ಗಳು ಏನಾಗುತ್ತೆ ಅಂದ್ರೆ ಸಿಚುವೇಶನಲ್ ರನ್ ಆಗುತ್ತೆ. ಈಗ ಸಪೋಸ್ ಸಿನಿಮಾಗಳು ಏನಾಗಿರುತ್ತೆ ಅಂದ್ರೆ ಕತೆನ ಕಟ್ ಮಾಡಿ ಒಳಗಡೆ ಸಾಂಗ್ ಇನ್ಸರ್ಟ್ ಆಗಿ ಆಮೇಲೆ ಕಂಟಿನ್ಯೂ ಆಗುತ್ತೆ. ಸೊ ಇದ್ರಲ್ಲಿ ನಮ್ದು 6 ಸಾಂಗು ಕತೆ ಒಳಗಡೆ ರನ್ ಆಗುತ್ತೆ. ಒಂದೇ ಒಂದು ಸಾಂಗ್ ಮಾತ್ರ ನಾವು ಡುಯೆಟ್ ಸಾಂಗು ಆ ಕತೆನ ಬ್ರೇಕ್ ಮಾಡಿ, ಅಂದರೆ ಅದು ಕೂಡ ಒಂದು ಅಪ್ರೋಚಿಂಗ್ ಸ್ಟೈಲೇನೆ, ಅದು ಕೂಡ 100% ಬ್ರೇಕ್ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಹೋಗಿ ಹಿಂಗೆ ಬಂದು ಇದಾಗುತ್ತೆ. ಎಲ್ಲ ಸಿಚುವೇಶನಲ್ ರನ್ ಆಗುತ್ತೆ ಸಾಂಗ್ಗಳು. ಟೋಟಲ್ 7 ಸಾಂಗ್ಸ್. ಹಾಂ. ಸೊ ಹಂಗಾಗಿ ಇಬ್ರು ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ನಮಗೆ ನಾವು ಹಿಂದೆ ವರ್ಕ್ ಮಾಡಿದ ಸಿನಿಮಾ ನೋಡಿದ್ವಿ ಶಶಾಂಕ್ದು. ಸೊ ಸ್ವಲ್ಪ ಇಂಪ್ರೆಸ್ ಆಗಿ ಇದು ಅವಶ್ಯಕತೆ ಇದೆ ಅಂತ ಅನಿಸ್ತು. ಸೊ ಹಾಗಾಗಿ ಅವ್ರ ಹತ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾವು ಬಟ್ ಈಗ 7 ಸಾಂಗ್ಸ್ ಅಂತ ಹೇಳ್ತಾ ಇದಾರೆ. ಬಿಕಾಸ್ ಯಾಕಂತಂದ್ರೆ ಒಂದು ಎಷ್ಟಿದೆ ಡ್ಯೂರೇಷನ್, ಸಿನಿಮಾದ ಡ್ಯೂರೇಷನ್ 2 ಗಂಟೆ 20 ನಿಮಿಷ. 2 ಗಂಟೆ 20 ನಿಮಿಷದಲ್ಲಿ ಒಂದೊಂದು ಸಾಂಗ್ 3 ರಿಂದ 4 ನಿಮಿಷ ತಗೊಂಡ್ರು ಒಂದು ನನ್ಗನ್ಸೋ ಪ್ರಕಾರ ಒಂದು ಅರ್ಧ ಗಂಟೆ ಅಲ್ಲೇ ಹೋಗುತ್ತೆ. ಹೌದು. ಸೊ ಬೇಕು ಅಂತ ಸಾಂಗ್ಸ್ ಇಟ್ಟಿದ್ದ ಅಥವಾ ಆ ಸಿಚುವೇಶನ್ ಬೇಕು ಅಂತ ಸೆಲೆಕ್ಟ್ ಆಗಿದ್ದ ತಾನಾಗೇನೆ ಅಂತ? ಕೆಲವೊಂದು ಒಂದು ಹೇಳಬೇಕು ಅಂದ್ರೆ ನಾನು ತುಂಬಾ ಟೈಮ್ ಟ್ರಾವೆಲ್ ಜಾಸ್ತಿ ಆಗ್ಬಿಡುತ್ತೆ. ಅದನ್ನ ಒಂದು ಸಾಂಗ್ ಅಲ್ಲಿ ಹೇಳಿದ್ರೆ ನೀಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬೋದು ಅನ್ನೋದು ಕಾನ್ಸೆಪ್ಟ್ ನನಗೆ ನಾನು ಅರ್ಥ ಮಾಡ್ಕೊಂಡು. ಕರೆಕ್ಟ್. ಹೆಂಗಂದ್ರೆ ಸರ್, ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಬರೀ BGM ಅಲ್ಲಿ ಕೆಲವೊಂದು ವಿಷಯ ಹೇಳೋದ್ಕಿಂತ ಅದಕ್ಕೆ ಒಂದು ವಾಯ್ಸ್ ಓವರ್ ಕೊಡ್ತೀವಿ ಅಲ್ಲ. ಸೊ ಅದ್ರ ಬದಲು ಅದನ್ನ ಒಂದು ಸಾಂಗ್ ಆಗಿ ತಗೊಂಡು ಅದನ್ನ ಆ ಸಾಂಗ್ ಅಲ್ಲೇ ಆ ಸ್ಟೋರಿ ಹೇಳಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅನ್ನೋದು ನಮ್ಮ ಆಯ್ಕೆ ಆಗಿತ್ತು. ಅದು ಶಶಾಂಕ್ ಸಖತ್ ಮಾಡಿದಾರೆ. ಅದು ನೋಡೋದು ಅದನ್ನೇ ಕೇಳ್ತಾ ಇವ್ರಿಗೆ ಆಡ್ತಾ ಇದ್ರೆ ಇವ್ರಿಗೆಲ್ಲ ಗೂಸ್ ಬಂಪ್ಸ್ ಬರ್ತಾ ಇದೆ ಅಂತ ಹೇಳ್ತಾ ನಾನು ಯಾವ್ದ್ರದ್ದು ಸಾಂಗ್ ತುಂಬಾ ಚೆನ್ನಾಗಿದೆಯಲ್ಲ, ಯಾವ್ದ್ರದ್ದು ಕೇಳಿದ್ರೆ ನಮ್ಮ ಇದ್ರದ್ದು ಗೊತ್ತಿಲ್ಲ ಇವರಿಗೆ ಇದ್ರದ್ದೇ ಅಂತೆ. ತುಂಬಾ ಚೆನ್ನಾಗಿದೆ. ಅದೊಂಥರ ಸ್ವಲ್ಪ ಯಕ್ಷಗಾನದ ಸ್ವಲ್ಪ ಟಚ್ ಕೊಟ್ಟು ಮಜವಾಗಿದೆ. ಹೇಳ್ಬಿಟ್ನಾ ಇಷ್ಟು ತೊಂದರೆ ಇಲ್ಲ. ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ದೆ ಅದು. ನಾವು ರೆಗ್ಯುಲರ್ ಪ್ಯಾಟರ್ನ್ ಏನಕ್ಕೆ ಪ್ಯಾಟರ್ನ್ ಚೇಂಜ್ ಮಾಡಿಸಿದ್ವಿ ಅಂದ್ರೆ, ಆಲ್ರೆಡಿ ಒಂದು ಸಾಂಗ್ ನಾವು ಪ್ಯಾಥೋ ವರ್ಷನ್ ಅಲ್ಲಿ ಮಾಡಿದ್ವಿ. ಒಂದು ತಂದೆ ಮಗ ಅಥವಾ ಮಗಳು ಸಂಬಂಧದಲ್ಲಿ ಒಂದು ಪ್ಯಾಥೋ ವರ್ಷನ್ ಮಾಡಿದ್ವಿ ನಾವು. ರಿಪೀಟ್ ಆಗ್ಬಾರ್ದು ನಮ್ಗೆ ಜನ. 7 ಸಾಂಗ್ ಇದ್ರು ಒಂದಕ್ಕೊಂದು ರಿಪೀಟ್ ಆಗ್ಬಾರ್ದು. ಅವ್ರು ಈಗ ಡುಯೆಟ್ ಅಂತ ತುಂಬಾ ಚೆನ್ನಾಗಿದೆ. ಈಗಷ್ಟೇ ಊಟ ಮಾಡ್ಕೊಂಡು ಯಾವ ಮೂವಿ ಸಾಂಗ್ ಆಡ್ತಿದ್ದಾರೆ ಇವರು ಅಂದಾಗ ನಾವು ಶಶಾಂಕ್ ಡಿಸ್ಕಷನ್ ಇದು ರೆಗ್ಯುಲರ್ ಪ್ಯಾಟರ್ನ್ ಆಗಬಾರ್ದು, ಬೇರೆ ಪ್ಯಾಟರ್ನ್ ಥರ ನಾವು ಇನ್ಸರ್ಟ್ ಮಾಡೋಣ ಇದನ್ನ. ಸರಿ ಆಯಿತು, ಯಾವ ಥರ ಮಾಡೋಣ ಅನ್ನೋದು ಒಂದು ಡಿಸ್ಕಷನ್ ಆಯಿತು. ಸೊ ಅವಾಗ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ, ಒಂದು ಯಕ್ಷಗಾನ ಸ್ಟೈಲಲ್ಲಿ ಮಾಡೋಣ ಅಂತ. ಈಗ ಅದನ್ನ ಕನ್ನಡದಲ್ಲಿ ಶಶಾಂಕೆ ಹಾಡಿದ್ದಾರೆ, ಆದರೆ ಅವ್ರು ಹಾಡಿರೋದ ಅಂತ ನಮ್ಗೆ ಗೊತ್ತಾಗಲ್ಲ. ಹಂಗೆ ವಾಯ್ಸ್ ಅವರು 2 ಸಾಂಗ್ ಆಡಿರೋದಲ್ಲ, ಒಂದು ರತುನಿ ಮತ್ತೆ ಕ್ಲೈಮ್ಯಾಕ್ಸ್ ಸಾಂಗ್ ಅವ್ರು ಹಾಡಿದ್ದಾರೆ ಕನ್ನಡದಲ್ಲಿ. ಮತ್ತೆ ಅವರು ಹಿಂದಿಲೂ ಕೂಡ ಅವರೇ ಹಾಡಿದ್ದಾರೆ, ಹಿಂದಿ ವರ್ಷನಲ್ಲೂ ಕೂಡ ಅವರೇ ಹಾಡಿದ್ದಾರೆ. ಯಾವುದು ರತುನಿ ಸಾಂಗ್ ಅಲ್ಲ, ಈ ಪ್ಯಾಥೋ ಸಾಂಗ್. ಚೇಸಿಂಗ್ ಆಡಿದಾರಲ್ಲ, ಚೇಸಿಂಗ್ ಒಂದು ಪೋರ್ಷನ್, ಚೇಸಿಂಗ್ ತಮಿಳ್ ಹಾಡಿದ್ದಾರೆ. ತಮಿಳ್ ಡಿಫ್ರೆಂಟ್ ಇದು ಸಾಂಗ್ ತರ ಆಗಲ್ಲ ಸರ್, ಸೀನ್ ತರನೇ ಆಗ್ಬಿಡುತ್ತೆ. 2-3 ಸಾಂಗ್ ಸೀನ್ ತರನೇ ಇದೆ. 2 ಸಾಂಗ್ ಹಂಗ್ ಬರುತ್ತೆ. ಯಾಕಂತಂದ್ರೆ ಈಗ ಜನ ಥಿಯೇಟರ್ ಅಂಗಳದಲ್ಲಿ ನೀವು ಕೂರಿಸುವಂತದ್ದು 1.5 ಅಥವಾ 2 hours ನೀವು ಕೂರಿಸ್ತೀರಾ ಅಂತಂದ್ರೆ ಆ ಎಂಟರ್ಟೈನ್ಮೆಂಟ್ ಪಕ್ಕಕ್ಕೂ ಕೂಡ ತಿರ್ಗಕ್ಕೆ ಟೈಮ್ ಬಿಡಬಾರ್ದು. ಸೊ ಅಂತ ಒಂದು ಸಂದರ್ಭದಲ್ಲಿ ಸಾಂಗ್ಸೇ ಇಷ್ಟಿದೆ ಅಂತಂದಾಗ ಸೊ ಜನ ಏನಪ್ಪ ಬರೀ ಸಾಂಗ್ಸ್ ಅಲ್ಲೇನೆ ಸಿನಿಮಾ ಮಾಡ್ಬಿಟ್ಟಿದ್ರ ಅನ್ನುವಂತ ಕ್ವಶನ್ ಮಾರ್ಕ್ ಎದುರಾಗುತ್ತೆ. ಸೊ ಹಾಗಾಗಿ ಏನ್ ಹೇಳಕ್ ಹೊರಟಿದ್ದೀರಾ ಅನ್ನುವಂತ ಕುತೂಹಲದಿಂದ ಕೇಳಿ ಸರ್. ಇವ್ರು ಹೇಳ್ದಂಗೆ ಜಸ್ಟ್ ಹೈಲೈಟ್ ಮಾಡಿದ್ರು, ಸಾಂಗ್ ಇಸ್ ಕಮಿಂಗ್. ಆ ಸಾಂಗ್ ಅಲ್ಲೇ ಕತೆ ಹೋಗುತ್ತೆ. ಇದು ಮಾಂಟೇಜಸ್ ಸಾಂಗ್ ಅಂತ ಕರೀತಾರೆ. ಮಾಂಟೇಜಸ್ ಅಲ್ಲ, ಇದು ಎಕ್ಸಾಕ್ಟ್ಲಿ ಆ ಸ್ಟೋರಿ ಜೊತೆನೆ ಹೋಗ್ತಾ ಇರುತ್ತೆ ಸಾಂಗ್. ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್, ಒಬ್ರು ಏನೋ ಒಂದು ಕತೆ ಹೇಳ್ತಾ ಇರ್ತಾರೆ. ಸೊ ಆತರ ಹೋಗುವಂತ 2 ಸಾಂಗ್ ಇರುತ್ತೆ. ಅದು ಕ್ಲೈಮ್ಯಾಕ್ಸ್ ಮತ್ತೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಸಾಂಗ್ಗಳು ಆತರ ಹೋಗುತ್ತೆ. ಎಸ್, ಹೀರೋಯಿನ್ಗೆ ಪಾತ್ರ ಹೆಂಗಿದೆ ಅಂತ, ಬಿಕಾಸ್ ಇವತ್ತಂತೂ ನಮ್ಗೆ ಸಿಗ್ಲಿಲ್ಲ. ಸೊ ಹಾಗಾಗಿ ಹೀರೋಯಿನ್ ತುಂಬಾ ಒಳ್ಳೆ ಪರ್ಫಾರ್ಮರ್ ಸಿಕ್ಕಿದ್ರು ನಮ್ಗೆ. ಆಕ್ಚುಲಿ ಸುಮಾರು ಆರ್ಟಿಸ್ಟ್ಗಳನ್ನ ಸರ್ಚ್ ಮಾಡಿದ್ಮೇಲೆ ಒಂದು ಸಿಕ್ಕಿದ್ದು ನಿರೀಕ್ಷಾ ಶೆಟ್ಟಿ ಅವರು ನಮಗೆ. ಆ ಪಾತ್ರಕ್ಕೆ ಅವ್ರಿಗೆ ತುಂಬ ಸೂಟೇಬಲ್ ಹುಡುಗಿ.
ನೀವು 50 ರೂಪಾಯಿ ಕೆಲಸ ಹಿಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಕೊಡ್ತಾರೆ. ಇದಕ್ಕೂ ಒಂಥರ ಹೇಳ್ದಂಗೆ ಐತಲ್ಲ. ಅಲ್ಲ ಪೈಸಾ ವಸೂಲ್ ಅಂತ. ಪೈಸಾ ವಸೂಲ್. ಪೈಸಾ ವಸೂಲ್. ಓಕೆ. ಅಂದ್ರೆ ಈ ತರ ಎಮೋಷನ್ಸ್ ಬೇಕು ಅಂದ್ರೆ ಒಂದ್ ಸಪೋಸ್ ನಾವು ಫಸ್ಟ್ ಸೀನ್ ಶೂಟ್ ಮಾಡ್ಬೇಕಾದ್ರೆ ಫಸ್ಟ್ ಸೀಕ್ವೆನ್ಸ್ ಪ್ಯಾಥೋ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ವಿ. ಒಂದು ಎಮೋಷನ್ ಆಗಿರೋ ರಿಯಾಕ್ಷನ್ಸ್ ಒಂದ್ 2-3 ಟೇಕ್ ರೀಟೇಕ್ ಆಗ್ಬಿಡ್ತು. ಅಂದ್ರೆ ಬೇಡ ಇನ್ನೂ ಬೇರೆ ತರ ಬೇಕು ನಾ ತಗೋ ಕೊಡ್ತೀನಿ ಅಂತ ಶುರು ಮಾಡಿದ್ರು ನೋಡಿ. ಅವಾಗ ಒಂದು ಬಬ್ಲಿ ಒಂದು ಘಾಟಿ ಕ್ಯಾರೆಕ್ಟರ್ ಹುಡುಗಿ ಸಟಿಗೆ ಬರ್ತಾ ಬಬ್ಲೆಗೆ ಬರ್ತಿದ್ರು. ಇವರೆಲ್ಲ ಬ್ಲ್ಯಾಕ್ ಎಲ್ಲ ಹಚ್ಬಿಟ್ಟು ಘಾಟಿ ಮಾಡ್ಬಿಟ್ಟು ಘಾಟಿ ಮಾಡ್ತಿದ್ರು. ಅವ್ರೊಬ್ಬರನ್ನಂತಲ್ಲ ಎಲ್ರನ್ನ. ಓಕೆ. ಈಗ ಇತ್ತೀಚೆಗೆ ಪಂಚೆ ಕಟ್ಟಿರುವಂತಹ ಸಿನಿಮಾಗಳು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಧೂಳೆಬ್ಬಿಸ್ತಾ ಇದ್ದಾವೆ ಅನ್ನುವಂಥದ್ದಿದೆ. ಕಾಂತಾರ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಾಗಿರ್ಬೋದು. ಸೊ ಈ ನಿಮ್ಮ ಸಿನಿಮಾದಲ್ಲೂ ಕೂಡ ಕರಿಕಾಡದಲ್ಲೂ ಕೂಡ ಪಂಚೆ ಇದೆ. ಸೊ ಫುಲ್ ಕಾಡ್ ತರನೇ ಕಾಣಿಸ್ತಿದ್ದಾರೆ ಅವರು ಕೂಡ. ಆ ಪಂಚೆ ಕಟ್ಟೋದ್ರಲ್ಲೂ ಒಂದು ಸ್ಟೈಲಿಶ್. ಹೌದು. ಅದು ಪ್ಲಸ್ ಇನ್ನೊಂದೇನಂತಂದ್ರೆ ರತ್ನಿ ಸಾಂಗ್ ಏನ್ ಸ್ಟೆಪ್ಸ್ ಸರ್. ನೀವು ಕಾರ್ಪೊರೇಟ್ ಅವ್ರಿಗೆ ಎಂಪ್ಲಾಯಿ ಅಂತ ಅನ್ಸೋದೇ ಇಲ್ಲ. ಸೀರಿಯಸ್ ಆಗಿ ಹೇಳ್ತಾ ಸರ್ ನಿಮಗೆ ಇಷ್ಟ ಆದ್ರೆ ಕನ್ನಡ ಜನಕ್ಕೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಸೀರಿಯಸ್ ಎಕ್ಸ್ಪ್ರೆಷನ್ ಅದಕ್ಕೂ ಆ ಗೆಟಪ್ಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದಿರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ನಮ್ಮ ಧನು ಮಾಸ್ಟರ್ದು ಕೊರಿಯೋಗ್ರಫಿ, ಇವ್ರದ್ದು ಬರವಣಿಗೆ, ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೂ ರತ್ನಿ ಸಾಂಗ್ ಬಗ್ಗೆ ಹೆಂಗಂದ್ರೆ ನಮ್ಮ ವೆಂಕಿ ಒಳ್ಳೆ ರೈಟರ್. ನಾಗೇಂದ್ರ ಪ್ರಸಾದ್ ಅವರು ಬರ್ದಿರೋದು ಈ ಸಾಂಗ್ನ. ಅದಕ್ಕಿಂತ ಮುಂಚೆ ಇವ್ರದ್ದು ವರ್ಷನ್ ಇತ್ತು. ನಮಗೆ ಯಾವ ತರ ಇತ್ತಂದ್ರೆ 2 ಕಡೆ ಹಿಂಗ್ ಇಟ್ಕೊಂಡ್ಬಿಟ್ಟಿದೀವಿ, ಆ ಕಡೆ ಈ ಕಡೆ ಹಿಂಗ ಅಂತ. ಲಾಸ್ಟಿಗೆ ಏನೋ ಒಂದು ರೀಸನ್ಗೆ ನಾವೇ ಬೇಕು ಅಂತ ಆ ಕಡೆ ಶಿಫ್ಟ್ ಆದ್ವಿ ಬಿಟ್ರೆ. ಸೊ ಇವನ್ ಈ ರಿಟರ್ನ್ ಸಖತ್ತ ಬರ್ದ್ಬಿಟ್ಟಿದ್ರು. ಈಗ್ಲೂ ನೋಡ್ರೆ ಅದು ಏನದು ಯಾವ ಊರ ರಬ್ಬರಿಂದ ಮಾಡಿದ್ದು, ನಿನ್ ಸೊಂಟ ಇಷ್ಟೊಂದು ಬಳಗ್ತಾ ಇದೆ. ಸೊ ಅದು ಕೇಳಕ್ ಹುಡುಗರೆಲ್ಲ ಎದ್ದು ಕುಡಿಬೇಕಲ್ಲ, ಎಂಜಾಯ್ ಮಾಡ್ಬೇಕಲ್ಲ. ಸೊ ಇದ್ರಲ್ಲೇ ತಗೊಂಡೋಗಿದೆ. ಬಟ್ ನಮಗೆ ಕಷ್ಟ ಇತ್ತು ಫ್ಲೋರ್ ಡ್ಯಾನ್ಸ್ ಎಲ್ಲ ಮಾಡೋದು. ಧನು ಮಾಸ್ಟರ್ ಟೀಮ್ ತುಂಬಾ ಟ್ರೈನ್ ಮಾಡಿದ್ರು ಒಂದು 15-20 ಡೇಸ್. ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ಆಮೇಲೆ ಹೋಗಿದ್ದು. ನಾನು ಡ್ಯಾನ್ಸರ್ ಅಲ್ಲ ಬೇಸಿಕಲಿ, ಎಲ್ಲ ಮಾಡ್ಕೊಂಡು ದೆನ್ ಸ್ಟಾರ್ಟ್. ಯಾಕೆ ಆಕ್ಚುಲಿ ನೀವು ಇಯರ್ ಎಂಡಿಂಗ್ ಬಿಡಬಾರ್ದಾಗಿತ್ತು ಈ ಒಂದು ಸಾಂಗ್ ನ? ಯಾಕಂತಂದ್ರೆ ಹೊಸ ವರ್ಷಕ್ಕೆ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡ್ತಿತ್ತು. ಸೊ ಹಾಗಾಗಿ ಅಂದ್ರೆ ಆಕ್ಚುಲಿ ನಮ್ದು ಪ್ಲಾನ್ ನಡೆದಿತ್ತು. ಬಟ್ ರಿಲೀಸ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣನೂ ಇತ್ತು ನಮ್ದು. ಯಾಕಂದ್ರೆ ಯಾವ ಮೂವಿ ಬರುತ್ತೆ ನೋಡ್ಕೋಬೇಕಲ್ವಾ. ನಾವೀಗ ನಾವು ಅನೌನ್ಸ್ ಮಾಡಿದ್ಮೇಲೆ ಈಗ ನಿನ್ನೆ ಗೊತ್ತಾಗ್ತಿದೆ ಇಷ್ಟು ಮೂವೀಸ್ ಬರ್ತಿದೆ ಅಂತ ಹೇಳ್ಬಿಟ್ಟು. ನಾವು ಅನೌನ್ಸ್ ಮಾಡಿದಾಗ ಮೂವಿನೇ ಇರ್ಲಿಲ್ಲ. ಕೆಲವು ಸಲ ಆ ತರದ ಒಂದು ಇದಿರುತ್ತೆ. ಅಂದ್ರೆ ಈಗ 5 ಲ್ಯಾಂಗ್ವೇಜಸ್ ಅಲ್ಲೂ ಫೆಬ್ರವರಿ 6ಗೆ ಬರ್ತಿದ್ದಾರೆ ಅಥವಾ ಏನಾದ್ರು ವೇರಿಯೇಷನ್ಸ್ ಆಗುವಂತ ಚಾನ್ಸಸ್ ಇದೆಯಾ ಅಂತ? ಕನ್ನಡ, ಮಲಯಾಳಂ, ತಮಿಳು ಆಲ್ರೆಡಿ ಫಿಕ್ಸ್. ಟ್ರೈ ಮಾಡ್ತಾ ಇದ್ದೀವಿ ಬೇರೆ ಲ್ಯಾಂಗ್ವೇಜ್. ಯಾಕಂದ್ರೆ ಅಲ್ಲೇದು ಡಿಸ್ಟ್ರಿಬ್ಯೂಷನ್, ಅಲ್ಲೇದು ಮಾರ್ಕೆಟಿಂಗ್ ಮಾಡ್ಬೇಕಲ್ಲ. ಸೊ ನಡೀತಾ ಇದೆ. ಆದಷ್ಟು ನಾವು ಫೆಬ್ರವರಿ 6ಕ್ಕೆ ಬರಕ್ಕೆ ಟ್ರೈ ಮಾಡ್ತಾ ಇದೀವಿ ಎಲ್ಲ ಲ್ಯಾಂಗ್ವೇಜಸ್, ಎಲ್ಲ ಸಿನಿಮಾ ರಂಗಗಳು. ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.